ಇದು 30 ಅಡಿ ರೋಡು. ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ಬೆಳ್ಕೊಂಡು ಕ್ಲೀನ್ ಮಾಡಿಸ್ಕೋಬೇಕು. 1 ಎಕರೆ 17 ಗುಂಟೆ RTC, ಒಂದು 5 ಗುಂಟೆ ಖರಾಬು, ಒಟ್ಟು 1.5 ಎಕರೆ. 1 ಎಕರೆ 20 ಗುಂಟೆ ಬರುತ್ತೆ. ಪೂರ್ತಿ ಎಲ್ಲ ಬಾಳೆ ಹಾಕರೆ. ಸಡ್ಡಿದೆ ನೋಡಿ. ಇದು ಊರಿಗೆ ಸಪ್ಲೈ ಆಯ್ತದೆ ಬೋರು ಟ್ಯಾಂಕಿಗೆ. ಇಲ್ಲಿಂದ ವಿಲೇಜು 1 ಕಿಲೋಮೀಟ್ರು, ವಿಲೇಜ್ನಿಂದ 1 ಕಿಲೋಮೀಟ್ರು ಲ್ಯಾಂಡು. ತಾರ್ ರೋಡು 1 ಕಿಲೋಮೀಟ್ರು. ರೆಡ್ ಸಾಯಿಲು ಬೋರು, ಒಳ್ಳೆ ನೀರು. ಇದು 650 ಅಡಿ ಕುಳಿ, ಅಂದರೆ 2.5 ಇಂಚ್ ನೀರು ಪಕ್ಕ ಬಿಡುತ್ತೆ. ಈ ಸೆಟ್ ಸಹಿತ ಬಿಟ್ಬಿಡ್ತಾರೆ ವ್ಯಾಪಾರ. ಈ ಜಮೀನಿಗೆ ಸುತ್ತಲವಿ ರೋಡು. ಇದು ಒಂಥರ ಕಾರ್ನರ್ ಪ್ರಾಪರ್ಟಿ. ಏಲಕ್ಕಿ ಬಾಳೆ, ಒಳ್ಳೆ ಬಾಳೆ ಬೆಳೆದಾರೆ. ವಿಲೇಜ್ನಿಂದ 1 ಕಿಲೋಮೀಟ್ರು. ಈ ಬಾಳೆ ಕಟಾವು ಮಾಡ್ಕೊಂಡು ಬಿಡ್ತಾರೆ, ವ್ಯಾಪಾರ ಆಯಿತು. ಇದು ಗುಂಡ್ಲಿಪೇಟೆ ರಿಜಿಸ್ಟ್ರೇಷನು, ಸಿಂಗಲ್ ಓನರು. ಇದು ಪರ್ಚೇಸಸ್ ಪ್ರಾಪರ್ಟಿ. ನೀವು 1 ವಾರಕ್ಕೆ ರಿಜಿಸ್ಟ್ರ್ ಹೋಗ್ಬೋದು, ವ್ಯಾಪಾರ ಯಾರು. ಆ ಕಡೆನೂ ಹಿಂದ್ಗಡೆನೂ ರೋಡ್ ತೋರಿಸೋಡು ನೋಡಿ. ಈ ಕಡೆನೂ ರೋಡು, ಪಕ್ಕದಲ್ಲಿ ಕೆರೆ ಇದೆ. ಇದು ನೋಡಿ, ಪಕ್ಕದಲ್ಲಿ ಕೆರೆ ಇದೆ. ಕೆರೆಗೆ ಅಟ್ಯಾಚ್ ಆದಾಗ ಲ್ಯಾಂಡು. ಈ ಕಡೆನೂ ರೋಡು, ಹಿಂದ್ಗಡೆ 2 ಕಡೆ ರೋಡ್ ಅದೇ ಲ್ಯಾಂಡ್ಗೆ. ಸೂಪರ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ, ಲಿಂಗಾಯತರದು. ಒಳ್ಳೆ ವಾಟರ್ ಬೆಡ್ ಜಾಗ ನೋಡಿ. ಪಕ್ಕದಲ್ಲೆಲ್ಲ ಯಾವ ಥರ ಇದ್ದ ತೋಟ, ಸೇಮ್ ಮಣ್ಣು ಇದೇ ಥರ, ರೆಡ್ ಸಾಯಿಲು. ಇವೆಲ್ಲ ಆಪೋಸಿಟ್ ಲ್ಯಾಂಡ್ಗಳು. ನೋಡಿ, ಇಲ್ಲಿ ಒಬ್ಬರು ಮನೆ ಮಾಡ್ಕೊಂಡ್ರೆ. ಇಲ್ಲಿ ನೋಡಿ ಮನೆ ಕಂತ. ಇವರು 43 ಲಕ್ಷ ಹೇಳ್ತಾರೆ, 44 ಲಕ್ಷ. ವ್ಯಾಪಾರಕ್ಕೆ ಹೋಗ್ತಾನೆ ನೆಗಸಬಲ್ ಆಗುತ್ತೆ. $44 ಲಕ್ಷ ಹೇಳ್ತೀವಿ ವ್ಯಾಪಾರ ಕುಣಿಸಿ ಅಂತಂದರೆ. ಟೋಟಲಿ 1 ಎಕರೆ 17 ಗುಂಟೆ RTC, ಒಂದು 5 ಗುಂಟೆ ಖರಾಬು, ಒಟ್ಟು 1 ಎಕರೆ 20 ಗುಂಟೆ ಮೇಲೈತೆ. ಟೋಟಲಿ ಅವರು 44 ಲಕ್ಷ ರೂಪಾಯಿ ಹೇಳ್ತಾರೆ. ವ್ಯಾಪಾರ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಬೇಕು ಅಂದರೆ ಕೆಳಗಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಧನ್ಯವಾದಗಳು.
ಸೂಪರ್ ಆಗದ ನೋಡಿ.